ನಮಸ್ತೆ ಡಾಕ್ಟರ್. ನಮಸ್ತೆ. ನಮ್ಮ ವ್ಯೂವರ್ಸಿಗೆ ಸಂಧಿವಾತದ ಬಗ್ಗೆ ಕೆಲವೊಂದು ಡೌಟ್ಸ್ ಇದೆ, ಸೊ ಅದನ್ನ ನೀವು ಕ್ಲಾರಿಫೈ ಮಾಡಿ. ಓಕೆ, ಏನ್ ಡೌಟ್ಸ್ ಇದೆ ಕೇಳಿ. ಮೊದಲನೇದಾಗಿ ಸಂಧಿವಾತ ಅಂದ್ರೆ ಏನು? ಓಕೆ, ಈ ಸಂಧಿವಾತ ಅನ್ನೋದೇನಿದೆ ಅಲ್ಲ, ಇದು ಒಂದು ಡಿಜೆನರೇಟಿವ್ ಚೇಂಜಸ್. ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಮುಪ್ಪು ಆಗ್ತಾ ಆಗ್ತಾ ಈ ಸಮಸ್ಯೆ ಶುರು ಆಗ್ತಾ ಹೋಗುತ್ತೆ. ಇದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಿಮ್ಮ ಮೂಳೆಗಳು ಸವಕಳಿ ಆಗ್ತಾ ಹೋಗುತ್ತೆ, ಹಾಗೇನೆ ನಿಮಗೆ ಸುತ್ತಮುತ್ತ ಇರುವ ಪ್ರೊಟೆಕ್ಟಿವ್ ಕಾರ್ಟಿಲೇಜ್ ಕೂಡ ಸವಕಳಿ ಆಗ್ತಾ ಹೋಗುತ್ತೆ. ಇದರಿಂದ ಎರಡು ಮೂಳೆಗಳ ಮಧ್ಯೆ ಫ್ರಿಕ್ಷನ್ ಹೆಚ್ಚಾಗಿ ಅಲ್ಲಿ ನಿಮಗೆ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಂಡೀಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಸಂಧಿವಾತ ಅಂತ ಕರಿತೀವಿ. ಹಾಗಿದ್ರೆ ಸಂಧಿವಾತಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಹಾ, ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಸಂಧಿವಾತಕ್ಕೆ ಟ್ರೀಟ್ಮೆಂಟ್ ಇದೆ. ಆದ್ರೆ ನಾವು ಏಜ್ ಆಗೋದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರೆ ನಾವು ಡಿಲೇ ಮಾಡಬಹುದು. ಹಾಗಾಗ್ಬಿಟ್ಟು ಆಯುರ್ವೇದದಲ್ಲಿ ಇದಕ್ಕೆ ಆದಂತಹ ಟ್ರೀಟ್ಮೆಂಟ್ ಇದೆ. ನೀವು ಈ ಆಯುರ್ವೇದ ಪದ್ಧತಿಯಿಂದ ಏನ್ ಮಾಡ್ಕೊಳ್ಬಹುದು ಅನ್ನೋದಾಯ್ತು ಅಂದ್ರೆ, ನಾವು ಮೂಳೆಗಳ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಮೂಳೆಯ ಡೆನ್ಸಿಟಿ ಚೆನ್ನಾಗಿ ಮಾಡೋದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಪ್ರೊಟೆಕ್ಟಿವ್ ಕಾರ್ಟಿಲೇಜ್ ಏನಿದೆ ಅಲ್ಲ, ಅದನ್ನು ಕೂಡ ನಾವು ಟಿಶ್ಯೂ ಲೆವೆಲ್ ಅಲ್ಲಿ ನರಿಶ್ಮೆಂಟ್ ಮಾಡೋದ್ರಿಂದ ನೀವು ಇದನ್ನ ಡಿಲೇ ಮಾಡ್ತಾ ಹೋಗಬಹುದು. ಹಾಗಿದ್ರೆ ಸಂಧಿವಾತವನ್ನ ಎಷ್ಟು ದಿನಗಳಲ್ಲಿ ನಾವು ಕ್ಯೂರ್ ಮಾಡಬಹುದು? ಓಕೆ, ಆಲ್ರೆಡಿ ಹೇಳಿರೋ ಹಾಗೆ ಸಂಧಿವಾತ ಕ್ಯೂರಬಲ್ ಅನ್ನೋದಕ್ಕಿಂತ ವೆಲ್ ಮ್ಯಾನೇಜಬಲ್. ಇವಾಗ ಪೇಷಂಟ್ ಬಂದ್ಬಿಟ್ಟು, ಮೇಡಮ್ ನಂಗೆ ಒಂದು ವಾರದಲ್ಲಿ ನನ್ನ ಮೂಳೆಗಳೆಲ್ಲ ಚೆನ್ನಾಗಾಗಬೇಕು, ನರಿಶ್ಮೆಂಟ್ ಮಾಡಿ ಅಂದ್ರೆ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಮೂಳೆಗಳಾಯ್ತು, ಹಾಗೇನೆ ಅದರ ಕಾರ್ಟಿಲೇಜಸ್ ಆಗಿರಬಹುದು, ಇವು ಎಲ್ಲವೂ ನರಿಶ್ಮೆಂಟ್ ಆಗ್ಲಿಕ್ಕೆ 2-3 ತಿಂಗಳ ಕಾಲ ಆದ್ರೂ ಬೇಕಾಗ್ತಾ ಹೋಗುತ್ತೆ. ಹಾಗಿದ್ರೆ ಸಂಧಿವಾತಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಹಾ, ಆಯುರ್ವೇದ ಪದ್ಧತಿಯಲ್ಲಿ ಸಂಧಿವಾತಕ್ಕೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಇದೆ. ಇಲ್ಲಿ ಬರೀ ಔಷಧಿಗಳಷ್ಟೇ ಅಲ್ಲ, ಆಹಾರ ಪದ್ಧತಿನೂ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗ್ಬಿಟ್ಟು ಔಷಧ ಪ್ಲಸ್ ಆಹಾರ ಎರಡನ್ನು ನೀವು ನೀಟಾಗಿ ಫಾಲೋ ಮಾಡೋದ್ರಿಂದ ಸಂಧಿವಾತಕ್ಕೆ ಒಳ್ಳೆಯ ರಿಸಲ್ಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಸಂಧಿವಾತದ ಬಗ್ಗೆ ಇದ್ದಂತಹ ಅನೇಕ ಡೌಟ್ಸ್ ಅನ್ನ ನೀವು ಕ್ಲಾರಿಫೈ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.